ಅದು ಇರೋದ್ರಲ್ಲೇ ಸೆಟಲ್ಡ್ ಕುಟುಂಬ. ಆದರೆ ಕುಡಿತ ಅನ್ನೋದು ಮಾತ್ರ ಅವರ ಫ್ಯಾಮಿಲಿಗೆ ಅಂಟ್ಕೊಂಡಿತ್ತು. ಎಲ್ಲೆಂದರಲ್ಲಿ ಎಷ್ಟೊತ್ತು ಅಂದರೆ ಅಷ್ಟೊತ್ತಲ್ಲಿ ಎಣ್ಣೆ ಹೊಡ್ಕೊಂಡು ವಾಲಾಡೋದೇ ಅವರ ಖಯಾಲಿ ಆಗ್ಬಿಟ್ಟಿತ್ತು. ಅದೇ ಕಾರಣಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಎಣ್ಣೆ ಏಟಲ್ಲಿ ತಾಯಿ ಮಗ ಸೇರಿ ಅಜ್ಜಿಯ ಕಥೆಯನ್ನೇ ಮುಗಿಸಿಬಿಟ್ಟಿದ್ದಾರೆ. ಈ ಬಗ್ಗೆ ಭಯಾನಕ ಸ್ಟೋರಿ ಇಲ್ಲಿದೆ ನೋಡಿ. ಎಣ್ಣೆ ಮತ್ತಲ್ಲಿ ಒಂದೇ ಕುಟುಂಬದಲ್ಲಿ ನಡೆದಿದ್ದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಮಗನ ಜೊತೆ ಸೇರಿ ತಾಯಿಯನ್ನೇ ಮಹಿಳೆ ಕೊಲೆ ಮಾಡಿ ಈಗ ಅರೆಸ್ಟ್ ಆಗಿದ್ದಾಳೆ. ಅಂದಹಾಗೆ ಇಂತಹದ್ದೊಂದು ಘಟನೆ ನಡೆದಿರೋದು ಬೆಂಗಳೂರಿನ ಕೆಂಗೇರಿ ಠಾಣೆ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ. ಕುಡಿತದ ಚಟಕ್ಕೆ ಬಿದ್ದಿದ್ದ ಕುಟುಂಬದಲ್ಲಿ ಆಸ್ತಿ ವಿವಾದದ ಕಾರಣಕ್ಕೆ ತಾಯಿ ಮತ್ತು ಮಗ ಸೇರಿ ವೃದ್ಧೆಯನ್ನ ಕೊಲೆ ಮಾಡಿದ್ದಾರೆ. ಇದೇ ಭಾನುವಾರ ರಾತ್ರಿ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆಯಲ್ಲಿ ಕೊಲೆಯಾದ ವೃದ್ಧೆ 75 ವರ್ಷದ ಜಯಮ್ಮ ಅಂತ. ಈಕೆ ಆಸ್ತಿ ಮಾರಾಟದ ಹಣಕ್ಕಾಗಿ ಜಗಳವಾಡಿ ಹೆತ್ತ ತಾಯಿಯನ್ನೇ ಕೊಂದ ಮಗಳು ಭಾಗ್ಯಲಕ್ಷ್ಮಿ, ಮೊಮ್ಮಗ ಕುಶಾಲ್. ಈ ಇಡೀ ಕುಟುಂಬ ಮದ್ಯಪಾನಕ್ಕೆ ಅಡಿಕ್ಟ್ ಆಗಿತ್ತು. ಯಾವ ಮಟ್ಟಿಗೆ ಅಂದರೆ ಕುಟುಂಬದ ಆಸ್ತಿಯನ್ನ ಮಾರಿ ಕುಡಿಯುವಷ್ಟು. ಅದೇ ರೀತಿ ಘಟನೆ ನಡೆದ ರಾತ್ರಿ ಅಂದರೆ ಭಾನುವಾರ ಆಸ್ತಿ ಮಾರಾಟದ ವಿಚಾರಕ್ಕೆ ತಾಯಿ ಜಯಮ್ಮ ಮತ್ತು ಮಗಳು ಭಾಗ್ಯಲಕ್ಷ್ಮಿ ನಡುವೆ ತೀವ್ರ ಜಗಳ ನಡೆದಿತ್ತು. ನೀನು ಆಸ್ತಿ ಮಾರಿ ಕುಡಿತೀಯಾ ಅಂತ ಕುಡಿದ ಮತ್ತಿನಲ್ಲಿ ಭಾಗ್ಯಲಕ್ಷ್ಮಿ ತಾಯಿಯೊಂದಿಗೆ ಮಾತಿಗೆ ಮಾತು ಬೆಳೆಸಿದ್ದಾಳೆ. ಜಗಳ ತಾರಕಕ್ಕೆ ಏರಿದಾಗ ಭಾಗ್ಯಲಕ್ಷ್ಮಿ ಮಗ ಕುಶಾಲ್ ಕೂಡ ಜಗಳಕ್ಕೆ ಸೇರಿಕೊಂಡಿದ್ದಾನೆ. ಈ ವೇಳೆ ಮನೆಯಲ್ಲಿದ್ದ ಮುದ್ದೆ ಮಾಡುವ ಕೋಲಿನಿಂದ ಜಯಮ್ಮನ ತಲೆಗೆ ಬಲವಾಗಿ ಹೊಡೆದು ಹಲ್ಲೆ ನಡೆಸಿದ್ದು ಜಯಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಕೊಲೆ ಮಾಡಿದ ನಂತರ ತಾಯಿ ಮತ್ತು ಮಗ ಕೊಲೆ ರಹಸ್ಯವನ್ನು ಮುಚ್ಚಿಡಲು ಯತ್ನಿಸಿದ್ದಾರೆ. ಆದರೆ ಕೊಲೆಯಾದ ಕೆಲ ಹೊತ್ತಿನ ನಂತರ ಕುಶಾಲ್ ತನ್ನ ಸ್ನೇಹಿತನಿಗೆ ಕರೆ ಮಾಡಿ, ನಮ್ಮ ಅಜ್ಜಿ ತೀರಿ ಹೋಗಿದ್ದಾರೆ, ತಲೆ ಕೆಟ್ಟೋಗಿದೆ, ಎಣ್ಣೆ ತಗೊಂಡು ಬಾ ಅಂತ ಹೇಳಿದ್ದಾನೆ. ಸ್ನೇಹಿತ ಮದ್ಯಪಾನ ಹಿಡ್ಕೊಂಡು ಮನೆಗೆ ಬಂದಾಗ ಕುಶಾಲ್ ಮನೆಯಲ್ಲಿ ಕುಡಿದು ಪಾರ್ಟಿ ಮಾಡುವಂತೆ ನಟಿಸಿದ್ದಾನೆ. ಈ ವೇಳೆ ಕುಶಾಲ್ ಸ್ನೇಹಿತ ಜಯಮ್ಮನ ಮೃತದೇಹವನ್ನು ನೋಡಿ ಶಾಕ್ ಆಗಿದ್ದ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ ಸ್ನೇಹಿತ ಕೊಲೆ ರಹಸ್ಯ ಬಯಲು ಮಾಡಿದ್ದಾನೆ. ಇನ್ನು ಮಾಹಿತಿ ಪಡೆದ ಕೆಂಗೇರಿ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆ ನಡೆಸಿದಾಗ ಕೊಲೆ ವಿಚಾರ ಬಯಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಳಾದ ಭಾಗ್ಯಲಕ್ಷ್ಮಿ ಮತ್ತು ಆಕೆಯ ಮಗ ಕುಶಾಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಕುಡಿತ ಅನ್ನೋದು ಇವರ ಕುಟುಂಬದ ಸಂಸಾರ ಹಾಳು ಮಾಡಿದ್ದಲ್ಲದೆ ಕುಟುಂಬದ ಹಿರಿಯ ಜೀವ ಕೊಲೆಯಾಗುವಂತೆ ಮಾಡಿದ್ರೆ, ಕೊಲೆ ಮಾಡಿದ ತಾಯಿ ಮಗ ಜೈಲು ಸೇರುವಂತೆ ಮಾಡಿದೆ. ಕುಡಿತ ಯಾವತ್ತೂ ಕೆಟ್ಟದ್ದೇ. ಅಳತೆ ಮೀರಿದ್ರೆ ಈ ರೀತಿ ಅಳತೆಗೂ ಮೀರಿ ಜೀವನವನ್ನೇ ಕೆಡಿಸಿ ಬಿಡುತ್ತೆ ಅನ್ನೋದಕ್ಕೆ ಈ ಕೇಸ್ ಉತ್ತಮ ನಿದರ್ಶನವಾಗಿದೆ.